ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಯ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ನಾನು ಆ ಒಂದು ವೇಕೆನ್ಸಿಗಳ ನಾನು ಸ್ಟೇಟ್ ವೈಸ್ ಯಾವ ಒಂದು ರಾಜ್ಯದಲ್ಲಿ ಎಷ್ಟೊಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಒಂದು ಕರ್ನಾಟಕದ ರಾಜ್ಯದಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳು ಎಷ್ಟು ಮತ್ತು ಕ್ಯಾಟಗರಿ ವೈಸ್ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಒಂದು ಅಪ್ಡೇಟ್ ಮುಖಾಂತರ ನಾನು ಶೇರ್ ಅನ್ನ ಮಾಡಿದ್ದೀನಿ, ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಆದರೆ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡಿಬೇಕು ಅಂದ್ಕೊಂಡ್ರೆ ನಿಮ್ಮ SLC ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ಈ ಬಾರಿ ತಾವು ಸೆಲೆಕ್ಷನ್ಸ್ ಅನ್ನ ಪಡಿಬೇಕು ಅಂದ್ರೆ ಮೊದಲು ತಮ್ಮ ಒಂದು ಡಿವಿಷನ್ ಅಲ್ಲಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಯಾವ ಒಂದು ಕ್ಯಾಟಗರಿ ಮೇಲೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ತಾವು ತಿಳಿಬೇಕು. ಓಕೆನಾ? ತಾವೇನು ಹೋಗಿ ತಾವು ಅಪ್ಲಿಕೇಶನ್ ಹಾಕ್ಬಿಡ್ತೀರಾ, ಬಟ್ ಅಪ್ಲಿಕೇಶನ್ ಅಲ್ಲಿ ಏನು ತಮ್ಮ ಒಂದು ಸೆಲೆಕ್ಷನ್ ಆಗುದಿಲ್ಲ. ಕಾರಣ ಏನಂದ್ರೆ ನಿಮ್ಮ ಒಂದು ಡಿವಿಷನ್ ಅಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಕಡಿಮೆ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಬೇರೊಂದು ಡಿವಿಷನ್ಗೆ ತಾವು ಅಪ್ಲೈ ಅನ್ನ ಮಾಡಬೇಕು. ಓಕೆನಾ? ಬೇರೊಂದು ಡಿವಿಷನ್ಗೂ ಅಪ್ಲೈ ಮಾಡಬಹುದು ಅಂದ್ರೆ ಆಬ್ವಿಯಸ್ಲಿ ತಾವು ಬೇರೆ ಒಂದು ಡಿವಿಷನ್ಗೂ ತಾವು ಅಪ್ಲೈ ಅನ್ನ ಮಾಡಬೇಕು. ಅಪ್ಲೈ ಮಾಡುವ ಮುಂಚೆ ಮೊದಲು ತಮ್ಮ ಒಂದು ಡಿವಿಷನ್ ಮತ್ತು ಅಕ್ಕಪಕ್ಕದ ಒಂದು ಡಿವಿಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಮತ್ತು ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಅಂದ್ರೆ ಒಂದು SC ಆಗಿರ್ಬೋದು, ST ಆಗಿರ್ಬೋದು, ಜನರಲ್, OBC, EWS ಮತ್ತು PW ನ ಒಂದು ಕ್ಯಾಟಗರಿಗೆ ಮೊದಲು ಈ ಎಲ್ಲಾ ಒಂದು ಕ್ಯಾಟಗರಿ ಮೇಲೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದು ತಾವು ತಿಳಿಬೇಕಾಗಿರುತ್ತೆ. ಓಕೆನಾ? ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನಾನು ಅಪ್ಡೇಟ್ ಅನ್ನ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಪ್ರತಿ ಒಂದು ಡಿವಿಷನ್ ನ ಅಪ್ಡೇಟ್ ಕೊಟ್ಟಿದ ನಂತರ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಟಾಪ್ ಆಗಿರುವಂತಹ ಒಂದು ಡಿವಿಷನ್ ನೇಮ್ ಅನ್ನು ನಾನು ಮೆನ್ಷನ್ ಮಾಡ್ತೀನಿ. ತಾವು ಈ ಒಂದು ಡಿವಿಷನ್ ಅಲ್ಲಿ ಆಲ್ರೆಡಿ ಇದ್ದು ಮತ್ತು ಈ ಒಂದು ಡಿವಿಷನ್ಗೆ ತಾವು ಅಪ್ಲೈ ಮಾಡಿದ್ರೆ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಪಕ್ಕ ಈ ಬಾರಿ ಆಗುತ್ತೆ. ಸೊ ಓಕೆನಾ? ಅದು ಯಾವ ಒಂದು ಡಿವಿಷನ್ ಅಂತ ಖಂಡಿತವಾಗಿ ಹೇಳ್ತೀನಿ. ನಿಮ್ಮ ಒಂದು ಬಿಡಲಾರದೆ ಪ್ರತಿ ಒಂದು ಡಿವಿಷನ್ ನಾನು ಏನು ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ವೇಕೆನ್ಸಿಗಳನ್ನ ನಾವು ಅಪ್ಡೇಟ್ ಅನ್ನ ಕೊಡ್ತಾ ಇದೀನಿ. ಸಾಧ್ಯವಾದಷ್ಟು ತಾವು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಗಾಯ್ಸ್, ತಾವು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಅನ್ನ ಮಾಡಿದೀರಾ, ಆಲ್ರೆಡಿ ತಾವು ಅಪ್ಲೈ ಅನ್ನ ಮಾಡಿದೀರಾ ಮತ್ತು ಅಪ್ಲೈ ಮಾಡಂಗೆ ಹೋಗ್ತಿದ್ದೀರಾ ಎಂಬುದರ ಬಗ್ಗೆ ಮತ್ತು ನಿಮ್ಮ ಒಂದು SLC ನಲ್ಲಿ ಎಷ್ಟು ಪರ್ಸೆಂಟೇಜ್ ಎಂಬುದರ ಬಗ್ಗೆ ತಾವು ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅದೇ ರೀತಿಯಾಗಿ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನಕ್ಕಂದ್ರೆ ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್, ಪ್ರತಿ ಒಂದು ಡೌಟ್ ಗಳ ಒಂದು ರಿಪ್ಲೈ ನನ್ನ ಕಡೆಯಿಂದ ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಆ ಒಂದು ರೀಸನ್ ತಾವು ಚಾನಲ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಏನು ಅಬ್ಸರ್ವ್ ಅನ್ನ ಮಾಡಬಹುದು. ಪ್ರತಿ ಒಂದು ಡಿವಿಷನ್ ನಾನು ಡೇಟಾ ಇಲ್ಲಿ ನಾನು ಕಲೆಕ್ಟ್ ಅನ್ನ ಮಾಡ್ಕೊಡಿದ್ದೀನಿ. ತಾವೇನಾದ್ರೂ ಹೇಳಿ ಬಹಳ ನಾನು ಎಫರ್ಟ್ ಅನ್ನ ಮಾಡಿ ಈ ಒಂದು ಡೇಟಾ ನಾನು ಕಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ತಾವು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ವಿಡಿಯೋನ ಒಂದು ಲೆಂತ್ ಜಾಸ್ತಿ ಆಗ್ಬೋದು, ಬಟ್ ಡೋಂಟ್ ವರಿ, ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಆಗಬೇಕು ಅಂದ್ಕೊಂಡ್ರೆ ಪಕ್ಕ ನಿಮ್ಮ ಒಂದು ಡಿವಿಷನ್ ನ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಮತ್ತು ಕ್ಯಾಟಗರಿ ವೇಸ್ ನ ಒಂದು ವೇಕೆನ್ಸೀಸ್ ಅನ್ನ ತಾವು ತಿಳಿಯೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ನಾನು ಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಶನ್, ನಾನು ಕೊಡುತ್ತಿರುವಂತಹ ಒಂದು ಡೇಟಾ ನಾನು ಚಾಲೆಂಜ್ ಅನ್ನ ಮಾಡ್ತಾ ಇದ್ದೀನಿ. ಇಡೀ ಈ ಒಂದು ಯೂಟ್ಯೂಬ್ ನಲ್ಲಿ ಈ ಒಂದು ಇನ್ಫಾರ್ಮೇಶನ್ ತಮಗೆ ಸಿಗುವುದಿಲ್ಲ. ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ, ನಮ್ಮ ಒಂದು ಕರ್ನಾಟಕದ ಒಂದು ಸ್ಟೂಡೆಂಟ್ಸ್ ಗಳಿಗೆ ನನ್ನ ಕಡೆಯಿಂದ ಪ್ರತಿಯೊಂದರಲ್ಲೂ ಒಂದು ಸಪೋರ್ಟ್ ಸಿಗಬೇಕು, ಸಹಾಯ ಆಗಬೇಕು ಎಂಬುದರ ಬಗ್ಗೆ ಮಾತ್ರ ನಾನು ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಈ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಓಕೆನಾ? ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಪ್ರತಿ ಒಂದು ಡಿವಿಷನ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಸೊ ಓಕೆನಾ? ನಿಮ್ಮ ಒಂದು ಡಿವಿಷನ್ ಬರುವವರೆಗೂ ತಾವು ಕಾಯಿರಿ ಮತ್ತು ಲಾಸ್ಟ್ ಅಲ್ಲಿ ಹೇಳಿದಿರಲ್ಲ ಟಾಪ್ ಆಗಿರುವಂತಹ ಒಂದು ಡಿವಿಷನ್ ನ ಒಂದು ನೇಮ್ ಅನ್ನ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಮೊದಲನೇ ಒಂದು ಡಿವಿಷನ್ ಬಗ್ಗೆ ಇಲ್ಲಿ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಬಾಗಲಕೋಟೆಯ ಒಂದು ಡಿವಿಷನ್ಗೆ ಇಲ್ಲಿ ಕ್ಯಾಟಗರಿ ವೈಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ UR ನ ಒಂದು ಕ್ಯಾಟಗರಿ ಅಂತ ನಾವೇನ್ ಕರಿತೀವಿ, ಇಲ್ಲಿ ನೋಡಬಹುದು ಸುಮಾರು 8 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ SC ST ನ ಒಂದು ಕ್ಯಾಟಗರಿಗೆ 10 ಒಂದು ವೇಕೆನ್ಸಿಗಳು, OBC ಗೆ 2 ವೇಕೆನ್ಸಿಗಳು ಮತ್ತು EWS ನ ಒಂದು ಕ್ಯಾಟಗರಿಗೆ 3 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಿ, ಈ ಒಂದು SC ಒಂದು ಕ್ಯಾಟಗರಿ ಮತ್ತು ST ನ ಒಂದು ಕ್ಯಾಟಗರಿ ಏನಿದೆ ಇದನ್ನ ಡಿವೈಡ್ ಅನ್ನ ಮಾಡಿ ಒಂದು ಇಂಡಿವಿಜುವಲ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಬಟ್ ಈ ಎರಡನ್ನ ಸೇರಿಸಿ ನಾನು ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳನ್ನ ನಾನು ಇಲ್ಲಿ ಆ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ.
ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಬಾಗಲಕೋಟೆಯ ಒಂದು ಡಿವಿಷನ್ಗೆ ಸುಮಾರು ಈ ಬಾರಿ 23 ಒಂದು ಟೋಟಲ್ ನಂಬರ್ ಆಫ್ ಏನೋ ಒಂದು ವೇಕೆನ್ಸಿಗಳನ್ನ ಅಥವಾ ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ಐ ಹೋಪ್ ಬಾಗಲಕೋಟೆಯ ಒಂದು ಡಿವಿಷನ್ಗಳಿಗೆ ಏನು ಆಲ್ರೆಡಿ ಅಪ್ಲೈ ಮಾಡಿದಿರಾ ಅಂದ್ಕೊಂತೀನಿ. ಓಕೆನಾ. ನಂತರ ಬ್ಯಾಂಗ್ಳೂರು GPO ಒಂದು ಡಿವಿಷನ್ಗೆ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ ಒಂದು ವೇಕೆನ್ಸಿ, SC/ST ಗೆ ಒಂದು, OBC ಗೆ ಒಂದು, ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 3 ಒಂದು ವೇಕೆನ್ಸೀಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಯಾದಗಿರಿಯ ಒಂದು ಡಿವಿಷನ್ಗೆ ಇಲ್ಲಿ ಜನರಲ್ ನ ಒಂದು ಕ್ಯಾಟಗರಿಗೆ 23 ಒಂದು ವೇಕೆನ್ಸಿಗಳನ್ನು ಅಬ್ಸರ್ವ್ ಮಾಡಬಹುದು. SC/ST ಗೆ 7 ಒಂದು ವೇಕೆನ್ಸಿಗಳು, ಇನ್ನೊಂದು OBC ಗೆ 11 ಒಂದು ವೇಕೆನ್ಸಿಗಳು, EWS ನ ಒಂದು ಕ್ಯಾಟಗರಿಗೆ ಏನು 6 ಒಂದು ವೇಕೆನ್ಸಿಗಳು, ಒಂದು PWD ಅಂದ್ರೆ ಒಂದು ಫಿಸಿಕಲ್ ವಿತ್ ಡಿಸಾಬಿಲಿಟಿ ಅಂತ ಒಂದು ಹ್ಯಾಂಡಿಕ್ಯಾಪ್ ಏನಿರ್ತಾರೆ ಅವರಿಗಂತಾನೆ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸಿ ಇಲ್ಲಿ ನೋಡಬಹುದು. 2 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 49 ಒಂದು ವೇಕೆನ್ಸಿಗಳನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಸ್ನೇಹಿತರೆ, ತಾವು ಇನ್ನೊಂದು ಅಬ್ಸರ್ವ್ ಅನ್ನ ಮಾಡ್ಕೊಂಡು ಬನ್ನಿ. ಯಾರೆಲ್ಲ ಒಂದು ಜನರಲ್ ನ ಒಂದು ಕ್ಯಾಟಗರಿ ಸೇರಿರ್ತೀರಾ ಅವರು ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಪ್ರತಿ ಒಂದು ಡಿವಿಷನ್ ಅಲ್ಲಿ ಒಂದು ಜನರಲ್ ಅಥವಾ ಒಂದು UR ನ ಒಂದು ಕ್ಯಾಟಗರಿಗೆ ಈ ಬಾರಿ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳೇ ಅಂತ ನಾವು ಹೇಳಬಹುದು. ಓಕೆ. ಇಲ್ಲಿ ಉಡುಪಿಯ ಒಂದು ಡಿವಿಷನ್ಗೆ ತಾವು ಅಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 37 ಒಂದು ವೇಕೆನ್ಸಿಗಳು, ಒಳ್ಳೆಯ ಒಂದು ವೇಕೆನ್ಸಿಗಳು, SC/ST ಗೆ 16, OBC ಗೆ 22, EWS ಗೆ 4. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 89 ಒಂದು ವೇಕೆನ್ಸಿಗಳು ಅಂತ ಇಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳು ಅಂತಾನೆ ಹೇಳ್ತೀನಿ. ಓಕೆನಾ. ವಿಜಯಪುರ್ನ ಒಂದು ಡಿವಿಷನ್ಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 17, SC/ST ಗೆ 13, OBC ಗೆ 4, EWS ಗೆ 4. ಅದೇ ರೀತಿಯಾಗಿ ಫಿಸಿಕಲ್ ವಿತ್ ಡಿಸಾಬಿಲಿಟಿ PWD ನ ಒಂದು ಕ್ಯಾಟಗರಿ ಸೇರಿರುವಂತವರಿಗೆ 2 ಒಂದು ವೇಕೆನ್ಸಿಗಳು. ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳು ಇಲ್ಲಿ ಒಂದು 40 ವೇಕೆನ್ಸಿಗಳು ಅಪ್ಡೇಟ್ ಅನ್ನ ಮಾಡಿದ್ದಾರೆ. ತುಮಕೂರಿನ ಒಂದು ಡಿವಿಷನ್ಗೆ ತಾವು 43 ಒಂದು ವೇಕೆನ್ಸಿಗಳು, ಯಾರಿಗೆ ಜನರಲ್ ನ ಒಂದು ಕ್ಯಾಟಗರಿಗೆ, SC/ST ಗೆ 18 ಒಂದು ವೇಕೆನ್ಸಿಗಳು. ಇಲ್ಲಿ OBC ನ ಒಂದು ಕ್ಯಾಟಗರಿಗೆ ಸುಮಾರು 26 ಒಂದು ಪೋಸ್ಟ್ಗಳು, EWS ಗೆ 13 ಪೋಸ್ಟ್, PWD ಗೆ 2 ಒಂದು ಪೋಸ್ಟ್. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಅನ್ನ ತಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ತಾವು ನೋಡಬಹುದು ಒಂದು ಭರ್ಜರಿ ಆಗಿರುವಂತಹ ಸುಮಾರು 106 ಒಂದು ಪೋಸ್ಟ್ ಅನ್ನ ಏನು ಈ ಒಂದು ತುಮಕೂರಿನ ಒಂದು ಡಿವಿಷನ್ಗೆ ಏನು ರಿಲೀಸ್ ಅನ್ನ ಮಾಡಿದ್ದಾರೆ. ಯಾರೆಲ್ಲ ಒಂದು ತುಮಕೂರಿನ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅವ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಒಂದು ಅವಕಾಶ, ಒಳ್ಳೆಯ ಒಂದು ಚಾನ್ಸ್ ಅಂತಾನೆ ಹೇಳ್ತೀನಿ. ಸಿರ್ಸಿನ ಒಂದು ಡಿವಿಷನ್ಗೆ ತಾವು ಇಲ್ಲಿ ಚಕೋಟನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 26 ಒಂದು ವೇಕೆನ್ಸಿಗಳು, SC/ST ನ ಒಂದು ಕ್ಯಾಟಗರಿಗೆ 15 ಒಂದು ವೇಕೆನ್ಸಿಗಳು, OBC ನ ಒಂದು ಕ್ಯಾಟಗರಿಗೆ 14 ಒಂದು ವೇಕೆನ್ಸಿಗಳು, EWS ನ ಒಂದು ಕ್ಯಾಟಗರಿಗೆ 8 ಒಂದು ವೇಕೆನ್ಸಿಗಳು, PWD ಕ್ಯಾಟಗರಿಗೆ 4 ಒಂದು ಪೋಸ್ಟ್ಗಳು. ಈ ಒಂದು ಸಿರ್ಸಿನ ಒಂದು ಡಿವಿಷನ್ ಕೂಡ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳಿಗೆ ಸುಮಾರು 66 ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ನಂತರ ಶಿವಮೊಗ್ಗ ಒಂದು ಡಿವಿಷನ್ಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 36, SC/ST ಗೆ 15, OBC ಗೆ 14, EWS ಗೆ 9 ಒಂದು ವೇಕೆನ್ಸಿಗಳು. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಸುಮಾರು 88 ಒಂದು ವೇಕೆನ್ಸಿಗಳು. ಇದು ಕೂಡ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳೇ ಅಂತಾನೆ ಹೇಳ್ಬೋದು. ನಂತರ RMSQ ಎನ್ನುವಂತಹ ಒಂದು ಡಿವಿಷನ್ ಇದೆ. ಸೊ ಇದರಲ್ಲಿ ಜನರಲ್ ನ ಒಂದು ಕ್ಯಾಟಗರಿಗೆ 2 ಒಂದು ವೇಕೆನ್ಸಿಗಳು, SC/ST ನ ಒಂದು ಕ್ಯಾಟಗರಿಗೆ 3 ಒಂದು ವೇಕೆನ್ಸಿಗಳು, OBC ನ ಒಂದು ಕ್ಯಾಟಗರಿಗೆ 1 ಒಂದು ವೇಕೆನ್ಸಿಗಳು ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ 6 ಒಂದು ಪೋಸ್ಟ್ ನ ಇಲ್ಲಿ ರಿಲೀಸ್ ಅನ್ನ ಮಾಡಿರ್ತಾರೆ. ನಂತರ RMSHB ಎನ್ನುವಂತಹ ಮತ್ತೊಂದು ಡಿವಿಷನ್ ಇದೆ. ಸೊ ಪ್ರತಿಯೊಬ್ಬರಿಗೂ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಓಕೆನಾ. ಇಂತಹ ಒಂದು ಏನು ಡಿವಿಷನ್ ಇದೆ. ಇಲ್ಲಿ ಜನರಲ್ಗೆ 2 ಒಂದು ವೇಕೆನ್ಸಿಗಳು, SC/ST ಗೆ 1 ವೇಕೆನ್ಸಿಗಳು, ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳು. ಈ ಒಂದು RMSHB ಡಿವಿಷನ್ಗೆ 3 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಂಟಿನ್ಯೂ ಅನ್ನ ಮಾಡಿದರೆ ರಾಯಚೂರಿನ ಒಂದು ಡಿವಿಷನ್ಗೆ ನೋಡಬಹುದು, ಅಬ್ಸರ್ವ್ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 35 ಒಂದು ಪೋಸ್ಟ್, SC/ST ಗೆ 15 ಪೋಸ್ಟ್, OBC ಗೆ 12 ಪೋಸ್ಟ್, EWS ಗೆ 1 ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್ ಈ ಒಂದು ಯಾವ ಒಂದು ಡಿವಿಷನ್ ರಾಯಚೂರಿನ ಒಂದು ಡಿವಿಷನ್ಗೆ 63 ಒಂದು ಡಿವಿಷನ್ಗೆ ಏನು ಒಂದು ರಿಲೀಸ್ ಅನ್ನ ಪೋಸ್ಟ್ ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಪುತ್ತೂರಿನ ಒಂದು ಡಿವಿಷನ್ ತಾವು ಚಕೋಟನ್ನ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಏನು ಜನರಲ್ ನ ಒಂದು ಕ್ಯಾಟಗರಿಗೆ 33 ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿರ್ತಾರೆ. SC/ST ಗೆ 17, OBC ಗೆ 26, EWS ಗೆ 6 ಮತ್ತು PWD ಏನು ಈ 4 ಒಂದು ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. 88 ಸುಮಾರು ಇಷ್ಟು ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ನಂತರ ನಂಜನಗೂಡು ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ ನ ಒಂದು ಕ್ಯಾಟಗರಿಗೆ
28 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. SC/ST ಗೆ 11 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. OBC ಗೆ 15 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. EWS ಗೆ 6 ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಏನೋ ಒಂದು PWD ಗೆ ನೋಡಿ 5 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ 65 ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಒಂದು ಐಡಿಯಾ ಸಿಕ್ಕಿದೆ ಅನ್ಕೊಂತೀನಿ, ಸಿಗ್ತಾ ಇದೆ ಅನ್ಕೊಂತೀನಿ. ಓಕೆನಾ? ಸೊ ಈ ರೀತಿಯಾಗಿ ತಾವು ಕ್ಯಾಟಗರಿ ವೈಸ್ ತಾವು ಚಕೋಟ್ ಅನ್ನ ತಾವು ಮಾಡಬೇಕು. ಕ್ಯಾಟಗರಿ ವೈಸ್ ಹೋಗಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ತಾವು ಕಂಟಿನ್ಯೂ ಅನ್ನ ಮಾಡಿದರೆ ಇಲ್ಲಿ ಮೈಸೂರಿನ ಒಂದು ಡಿವಿಷನ್ಗೆ ಜನರಲ್ಗೆ 17, SC/ST ಗೆ 10, OBC ಗೆ ಏನು ಒಂದು 9 ಪೋಸ್ಟ್, EWS ಗೆ 5 ಪೋಸ್ಟ್. ನಂತರ ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಸುಮಾರು 41 ಪೋಸ್ಟ್ ಅನ್ನ ಈ ಒಂದು ಮೈಸೂರಿನ ಒಂದು ಡಿವಿಷನ್ಗೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಹಿಂಗೆ ತಾವು ಸ್ಕ್ರೋಲ್ ಡೌನ್ ಅನ್ನ ಮಾಡಿದಾಗ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಮಂಗಳೂರು ಎಂಬುವಂತಹ ಒಂದು ಡಿವಿಷನ್ಗೆ ಜನರಲ್ಗೆ 31 ಡಿವಿಷನ್ ಏನೋ ಒಂದು ಪೋಸ್ಟ್, SC/ST ಗೆ 11 ಪೋಸ್ಟ್, OBC ಗೆ 8 ಪೋಸ್ಟ್, EWS ಗೆ 7 ಪೋಸ್ಟ್ ಮತ್ತು PWD ಗೆ ಈ ಒಂದು 3 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ 61 ಪೋಸ್ಟ್ ಅನ್ನ ಇವತ್ತು ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಮಂಡ್ಯ ಎಂಬುವಂತಹ ಒಂದು ಡಿವಿಷನ್ ಜನರಲ್ಗೆ 24, SC/ST ಗೆ 9, OBC ಗೆ 22, ಅದೇ ರೀತಿಯಾಗಿ EWS ಗೆ 5, PWD ಗೆ ಏನೋ 5. ನಂತರ ಈ ಒಂದು ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಒಂದು 65 ಒಂದು ಪೋಸ್ಟ್ ನ ಇವತ್ತು ರಿಲೀಸ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು PW ನ ಒಂದು ಏನು ಪೋಸ್ಟ್ ನ ತಾವು ಏನು ಅಬ್ಸರ್ವ್ ಅನ್ನ ಮಾಡ್ತಾ ಇದೀರಾ ನೋಡಿ, ಪ್ರತಿಯೊಂದು ಡಿವಿಷನ್ ಅಲ್ಲಿ ಫಿಸಿಕಲ್ ವಿತ್ ಡಿಸಾಬಿಲಿಟಿ ಅಂದ್ರೆ ಒಂದು ಹ್ಯಾಂಡಿಕ್ಯಾಪ್ ಅಂತ ಯಾರು ಇರ್ತಾರೆ ಅವರು ಪ್ರತಿಯೊಬ್ಬರು ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಏನಕ್ಕಂದ್ರೆ PWD ನ ಒಂದು ಕ್ಯಾಟಗರಿ ಮೇಲೆ ಕಟ್ ಆಫ್ ಬಹಳ ಒಂದು ಕಮ್ಮಿ ಹೋಗುತ್ತೆ. ಸೊ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ಅಪ್ಡೇಟ್ ಅನ್ನ ಮುಂದೆ ನಾನು ಕೊಟ್ಟೇ ಕೊಡ್ತೀನಿ. ಹಂಗೆ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಕೊಪ್ಪಳ ಎನ್ನುವಂತಹ ಒಂದು ಡಿವಿಷನ್ಗೆ ಜನರಲ್ಗೆ 11, SC/ST ಗೆ 9, OBC ಗೆ 12, EWS ಗೆ 9, PWD ಗೆ ತಾವು ಇಲ್ಲೂ ಅಬ್ಸರ್ವ್ ಅನ್ನ ಮಾಡಬಹುದು 4 ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ 36 ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿರ್ತಾರೆ. ಕೋಲಾರ್ನ ಒಂದು ಡಿವಿಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇದು ನೋಡಬಹುದು, ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 45 ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿರ್ತಾರೆ. SC/ST ಗೆ 17, OBC ಗೆ 7, EWS ಗೆ 35, PWD ಗೆ 5 ಒಂದು ಪೋಸ್ಟ್ ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದು. ತಾವು ಇಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ನ ತಾವು ನೋಡಬಹುದು. ಒಂದು ಭರ್ಜರಿಯಾಗಿ 104 ಒಂದು ಪೋಸ್ಟ್ ಅನ್ನ ಈ ಒಂದು ಕೋಲಾರ್ನ ಎಂಬುವಂತಹ ಒಂದು ಡಿವಿಷನ್ಗೆ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಕೊಡಗು ಎನ್ನುವಂತಹ ಒಂದು ಡಿವಿಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಜನರಲ್ಗೆ 30 ಪೋಸ್ಟ್, SC/ST ಗೆ 17, OBC ಗೆ ಏನು 21 ಪೋಸ್ಟ್, EWS ಗೆ ಏನು 5 ಪೋಸ್ಟ್, PWD ಗೆ 4 ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಕೂಡ 76 ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಈ ಒಂದು ಡಿವಿಷನ್ ಕೂಡ ಒಂದು ಒಳ್ಳೆಯ ಒಂದು ಚಾನ್ಸ್ ಅನ್ನ ತಾವು ಪಡಿಬಹುದು. ಕಾರವಾರ ಡಿವಿಷನ್ಗೆ ಏನು ಜನರಲ್ ನ ಒಂದು ಕ್ಯಾಟಗರಿಗೆ 19 ಪೋಸ್ಟ್, SC/ST ಗೆ 9 ಪೋಸ್ಟ್, OBC ಗೆ 10 ಪೋಸ್ಟ್, EWS ಗೆ 6 ಒಂದು ಪೋಸ್ಟ್ ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ 43 ಪೋಸ್ಟ್ ಅನ್ನ ಈ ಒಂದು ಕಾರವಾರ ಡಿವಿಷನ್ಗೆ ರಿಲೀಸ್ ಅನ್ನ ಮಾಡಿರ್ತಾರೆ. ಕಲಬುರಗಿಯ ಒಂದು ಡಿವಿಷನ್ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 29 ಪೋಸ್ಟ್, SC/ST ನ ಒಂದು ಕ್ಯಾಟಗರಿಗೆ 18, OBC ಗೆ 24, EWS ಗೆ 7, PWD ಗೆ ಇಲ್ಲೂ ಕೂಡ ಒಂದು 3 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ನೋಡಬಹುದು, ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 83 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ನಂತರ ಹಂಗೆ ಅಬ್ಸರ್ವ್ ಅನ್ನ ಮಾಡಿದ್ರೆ ಹಾವೇರಿಯ ಒಂದು ಡಿವಿಷನ್ಗೆ ಜನರಲ್ಗೆ 17 ಪೋಸ್ಟ್, SC/ST ಗೆ 18 ಪೋಸ್ಟ್, OBC ಗೆ 24, EWS ಗೆ 7, PWD ಗೆ 4. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಇಲ್ಲಿ 44 ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ ವೇಕೆನ್ಸಿಗಳು. ಹಾಸನ್ನ ಒಂದು ಡಿವಿಷನ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 29, SC/ST ಗೆ 21, OBC ಗೆ 17, EWS ಗೆ 7, PWD ಗೆ 5 ಒಂದು ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್, ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಇಲ್ಲಿ 78 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ಚಾನ್ಸ್. ಗೋಕಾಕ್ಗೆ ನೋಡಬಹುದು, ಜನರಲ್ಗೆ 3, SC/ST ಗೆ 5 ಮತ್ತು OBC ಗೆ 2. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಸುಮಾರು 10 ಒಂದು ವೇಕೆನ್ಸೀಸ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಂತರ ಹಂಗೆ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡು ಹೋದ್ರೆ ಗದಗ ಎನ್ನುವಂತಹ ಒಂದು ಡಿವಿಷನ್ಗೆ 8 ಜನರಲ್ ನ ಒಂದು ಕ್ಯಾಟಗರಿಗೆ 5 ಪೋಸ್ಟ್, SC/ST ಗೆ 1, OBC ಗೆ, EWS ಗೆ 4 ಒಂದು ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್ 18 ಒಂದು ಪೋಸ್ಟ್ ನ ಈ ಏನೋ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಸ್ನೇಹಿತರೆ, ಧಾರವಾಡ ಎನ್ನುವಂತಹ ಒಂದು ಡಿವಿಷನ್ ಅಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 8, SC/ST ಗೆ 6, OBC ಗೆ 4, EWS ಗೆ 4,
ಟೋಟಲ್ ನಂಬರ್ ಆಫ್ ಪೋಸ್ಟ್ ಸುಮಾರು 22 ಒಂದು ಪೋಸ್ಟ್ ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಂತರ ಏನು ದಾವಣಗೆರೆ ಎನ್ನುವಂತಹ ಒಂದು ಡಿವಿಷನ್ಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 19 ಮತ್ತು SC/ST ಗೆ 7, OBC ಗೆ 9, ನಂತರ EWS ಗೆ 5 ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 40 ವೇಕೆನ್ಸಿಗಳನ್ನ ಈ ಒಂದು ದಾವಣಗೆರೆ ಎನ್ನುವಂತಹ ಒಂದು ಡಿವಿಷನ್ಗೆ ರಿಲೀಸ್ ಅನ್ನ ಮಾಡಿರ್ತಾರೆ. ಚಿತ್ರದುರ್ಗ ಒಂದು ಡಿವಿಷನ್ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 9 ಪೋಸ್ಟ್ ಅನ್ನು ರಿಲೀಸ್ ಅನ್ನ ಮಾಡಿರ್ತಾರೆ. SC/ST ನ ಒಂದು ಕ್ಯಾಟಗರಿಗೆ 6 ಒಂದು ಪೋಸ್ಟ್, OBC ಗೆ 5 ಒಂದು ಪೋಸ್ಟ್, EWS ಗೆ 7 ಒಂದು ಪೋಸ್ಟ್, PW ಗೆ 1 ಪೋಸ್ಟ್ ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಸುಮಾರು 27 ಒಂದು ಪೋಸ್ಟ್ ಅನ್ನ ಏನು ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಐ ಥಿಂಕ್ ಏನು ಪ್ರತಿಯೊಬ್ಬರ ಒಂದು ಡಿವಿಷನ್ ಕವರ್ ಆಗ್ತಿದೆ ಅನ್ಕೊಂತೀನಿ. ಇನ್ನೂ ಕವರ್ ಆಗಿಲ್ಲ ಅಂದ್ರೆ ಮುಂದೆ ಪ್ರತಿಯೊಂದು ನಿಮ್ಮ ಒಂದು ಡಿವಿಷನ್ ಇಲ್ಲಿ ನಮಗೆ ಸಿಗುತ್ತೆ. ಓಕೆನಾ, ನಂತರ ತಾವು ಹಿಂಗೆ ಅಬ್ಸರ್ವ್ ಅನ್ನ ಮಾಡ್ಕೊಂಡ್ರೆ ಚಿಕ್ಕೋಡಿಯ ಒಂದು ಡಿವಿಷನ್ಗೆ ಯಾರೆಲ್ಲ ಸೇರಿರ್ತೀರಾ ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 8 ಒಂದು ಪೋಸ್ಟ್, SC/ST ಗೆ 2 ಪೋಸ್ಟ್, OBC ಗೆ 6 ಪೋಸ್ಟ್ ಮತ್ತು EWS ಗೆ 3 ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್ 19 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಹಂಗೆ ತಾವು ಸ್ಟೋಲ್ಡ್ ಅನ್ನ ಮಾಡ್ಕೊಂಡು ಹೋದ್ರೆ ತಾವು ಚಿಕ್ಕಮಗಳೂರಿನ ಒಂದು ಡಿವಿಷನ್ಗೆ ಸುಮಾರು ಜನರಲ್ಗೆ 25, SC/ST ಗೆ 10 ಮತ್ತು OBC ಗೆ 9, EWS ಗೆ 6 ಪೋಸ್ಟ್ ಮತ್ತು PWD ಗೆ 10 ಒಂದು ಪೋಸ್ಟ್ ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ ಸುಮಾರು 61 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಡಿವಿಷನ್ ಇಂದ ಅಪ್ಲೈ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ ಕೂಡ ಒಂದು ಒಳ್ಳೆಯ ಒಂದು ಚಾನ್ಸ್, ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಿ. ಚನ್ನಪಟ್ಟಣ ಒಂದು ಡಿವಿಷನ್ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ಗೆ 46, SC/ST ಗೆ 15, OBC ಗೆ 12, EWS ಗೆ 8 ಪೋಸ್ಟ್, PWD ಗೆ 6 ಒಂದು ಪೋಸ್ಟ್. ಇಲ್ಲಿ ಕೂಡ ಒಂದು ಬಂಪರ್ ಆಗಿ 87 ಒಂದು ವೇಕೆನ್ಸೀಸ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಬೀದರ್ನ ಒಂದು ಡಿವಿಷನ್ಗೆ ತಾವು ಇಲ್ಲಿ ನೋಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ 21, SC/ST ಗೆ ಒಂದು 10 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿರ್ತಾರೆ. OBC ಗೆ 19, ನಂತರ EWS ಗೆ 10. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. 58 ಒಂದು ಪೋಸ್ಟ್ ನ ಅನೌನ್ಸ್ ಮಾಡಿರ್ತಾರೆ. ಬ್ಯಾಂಗ್ಳೂರು ವೆಸ್ಟ್ ಗೆ ಬಗ್ಗೆ ಮಾತಾಡಕ್ ಹೋದ್ರೆ ಬ್ಯಾಂಗ್ಳೂರು ವೆಸ್ಟ್ ಕಡೆ ಬಗ್ಗೆ ಮಾತಾಡಬಹುದು. ಜನರಲ್ಗೆ 7 ಪೋಸ್ಟ್, SC/ST ಗೆ 9 ಪೋಸ್ಟ್, OBC ಗೆ 10 ಪೋಸ್ಟ್, EWS ಗೆ 5 ಪೋಸ್ಟ್, PWD ಗೆ 2 ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದು. ಈ ಒಂದು ಬ್ಯಾಂಗ್ಳೂರು ವೆಸ್ಟ್ ಗೆ 31 ಟೋಟಲ್ ನಂಬರ್ ಆಫ್ ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಬ್ಯಾಂಗ್ಳೂರು ಸೌತ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಜನರಲ್ಗೆ 19, SC/ST ಗೆ 16, OBC ಗೆ 11, EWS ಗೆ 3, PWD ಗೆ 2. ನಂತರ ಹಿಂಗೆ ತಾವು ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 51 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಬ್ಯಾಂಗ್ಳೂರ್ ಈಸ್ಟ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದು ಕೂಡ ಒಂದು ಒಳ್ಳೆಯ ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡಿದ್ದಾರೆ. ಜನರಲ್ಗೆ 19, SC/ST ಗೆ 15, OBC ಗೆ 15 ಮತ್ತು EWS ಗೆ 8 ಮತ್ತು PWD ಗೆ 6 ಒಂದು ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ 66 ಒಂದು ಪೋಸ್ಟ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಬೆಳಗಾವಿ ಎನ್ನುವಂತಹ ಒಂದು ಡಿವಿಷನ್ಗೆ ಜನರಲ್ಗೆ 13, SC/ST ಗೆ 7, OBC ಗೆ 8 ಮತ್ತು EWS ಗೆ 5 ಒಂದು ಪೋಸ್ಟ್. ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿಯೂ ಕೂಡ 33 ಒಂದು ಪೋಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಸ್ನೇಹಿತರೆ, ಈ ಒಂದು ಬಳ್ಳಾರಿಯ ಒಂದು ಡಿವಿಷನ್ ಅಥವಾ ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಸುಮಾರು 51 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿರ್ತಾರೆ. ಜನರಲ್ ನ ಒಂದು ಕ್ಯಾಟಗರಿಗೆ 17 ಪೋಸ್ಟ್, SC/ST ನ ಒಂದು ಕ್ಯಾಟಗರಿ 8 ಪೋಸ್ಟ್, OBC ನ ಒಂದು ಕ್ಯಾಟಗರಿಗೆ 12 ಪೋಸ್ಟ್, EWS ನ ಒಂದು ಕ್ಯಾಟಗರಿಗೆ 8 ಪೋಸ್ಟ್ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು PWD ನ ಒಂದು ಕ್ಯಾಟಗರಿಗೆ ಸುಮಾರು 15 ಒಂದು ಪೋಸ್ಟ್ ಅನ್ನ ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಿವಿಷನ್ ವೈಸ್ ಆಗಿರುವಂತಹ ಒಂದು ಕ್ಯಾಟಗರಿ ವೈಸ್ ಆಗಿರುವಂತಹ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಬ್ರದರ್, ನಮ್ಮ ಒಂದು ಡಿವಿಷನ್ ನಾವು ನೋಡಿದೀವಿ. ನಮ್ಮ ಒಂದು ಡಿವಿಷನ್ ನಾವು ಒಂದು ಕ್ಯಾಟಗರಿ ವೈಸ್ ನಾವು ಪೋಸ್ಟ್ ನಾವು ಚೆಕ್ಔಟ್ ಅನ್ನ ಮಾಡಿದೀವಿ. ನಮ್ಮ ಒಂದು ಡಿವಿಷನ್ ಅಲ್ಲಿ ಪರವಾಗಿಲ್ಲ, ಒಂದು ಒಳ್ಳೆಯ ಒಂದು ಕ್ಯಾಟಗರಿ ವೈಸ್ ಒಂದು ಒಳ್ಳೆಯ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಡಿವಿಷನ್ಗೆ ನಾವು ಅಪ್ಲೈ ನಮ್ಮ ಒಂದು ಡಿವಿಷನ್ ಅಲ್ಲಿ ಆಲ್ರೆಡಿ ನಾವು ಅಪ್ಲೈ ಮಾಡಿದೀವಿ, ಮುಂದೆ ನಾವು ಅಪ್ಲೈ ಅನ್ನ ಮಾಡ್ತೀವಿ ಅಂತ ತಾವು ಒಂದು ಕ್ಲಾರಿಫಿಕೇಶನ್ ಸಿಕ್ತು. ಸಪೋಸ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ಗಳು ಕಡಿಮೆ ಇದ್ರೆ ಮತ್ತು ಅದರಲ್ಲೂ ಒಂದು ಕ್ಯಾಟಗರಿ ವೈಸ್ ಕಮ್ಮಿ ಆಗಿರುವಂತಹ ಒಂದು ವೇಕೆನ್ಸಿ ಇದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ನಾವು ಬೇರೊಂದು ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಬೇರೊಂದು ಡಿವಿಷನ್ ನಾವು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಅನ್ನ ಅಬ್ಸರ್ವ್ ಅನ್ನ ಮಾಡಿ ಮತ್ತು ಅದರ ಒಂದು ಒಂದು ಕ್ಯಾಟಗರಿ ವೈಸ್ ಒಂದು ವೇಕೆನ್ಸೀಸ್ ಗಳನ್ನ ನಾವು ಅಬ್ಸರ್ವ್ ಅನ್ನ ಮಾಡಿ ನಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಸೊ ಸುಮಾರು ಇಷ್ಟೊಂದು ಡಿವಿಷನ್ ತಾವು ಏನ್ ನೋಡಿದೀರಾ, ಆ ಒಂದು ಪ್ರತಿಯೊಂದು ಡಿವಿಷನ್ ನಾನು ಕಂಪೇರ್ ಅನ್ನ ಮಾಡ್ಕೊಂಡು ಒಂದು ಟಾಪ್ ಆಗಿರುವಂತಹ ಒಂದು ಡಿವಿಷನ್ಸ್ ಅನ್ನ ನಾನು ನೇಮ್ ಅನ್ನ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು
ಯಾರೆಲ್ಲ ಬೇರೊಂದು ಡಿವಿಷನ್ಗೆ ಅಪ್ಲೈಯನ್ನು ಮಾಡ್ತೀವಿ, ನಾವು ಸೆಲೆಕ್ಷನ್ಸ್ ಅನ್ನು ಪಡ್ಕೊಳ್ತೀವಿ ಎಂಬುವಂತಹ ಒಂದು ಮೈಂಡ್ ಸೆಟ್ ಇರುವಂತವರು ಈ ಒಂದು ಡಿವಿಷನ್ಗೆ ತಾವು ಟ್ರೈಯನ್ನು ಮಾಡ್ಬೋದು, ಈ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ತಾವು ಮಾಡ್ಬೋದು. ಓಕೆನಾ, ಪ್ರತಿಯೊಂದು ನೇಮನ್ನು ಟಾಪ್ ಆಗಿರುವಂತಹ ಒಂದು ಡಿವಿಷನ್ನ ಒಂದು ಲಿಸ್ಟ್ ನಾನು ಇಲ್ಲಿ ಒಂದು ಶೇರ್ ಅನ್ನು ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇ ಒಂದು ಡಿವಿಷನ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ತಾವು ಬಳ್ಳಾರಿಯ ಒಂದು ಡಿವಿಷನ್ಗೆ ತಾವು ಅಪ್ಲೈಯನ್ನು ಮಾಡ್ಬೋದು. ಬ್ಯಾಂಗ್ಳೂರು ಈಸ್ಟ್ಗೆ ಮತ್ತು ಬ್ಯಾಂಗ್ಳೂರು ಸೌತ್ಗೆ, ಬೀದರ್ಗೆ, ಚನ್ನಪಟ್ಟಣಗೆ ಆಗಿರ್ಬೋದು, ಚಿಕ್ಕಮಂಗ್ಳೂರ್ಗೆ ಆಗಿರ್ಬೋದು, ಹಾಸನ ಆಗಿರ್ಬೋದು, ಇಲ್ಲಿ ಒಂದು ಹಾವೇರಿಯ ಒಂದು ಡಿವಿಷನ್ ಆಗಿರ್ಬೋದು, ಕಲಬುರಗಿ, ಕೊಡಗು, ಕೋಲಾರ, ಮಂಡ್ಯ, ನಂಜನಗೂಡು, ಅದೇ ರೀತಿಯಾಗಿ ತಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪುತ್ತೂರು, ರಾಯಚೂರು, ಓಕೆನಾ, ಶಿವಮೊಗ್ಗ, ಸಿರಸಿ, ತುಮಕೂರು, ಉಡುಪಿ, ಸುಮಾರು ಈ ಎಲ್ಲ ಒಂದು ಡಿವಿಷನಲ್ಲಿ ಈ ಬಾರಿ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿರ್ತಾರೆ. ಅದರಲ್ಲೂ ಕ್ಯಾಟಗರಿ ವೈಸ್ ಕೂಡ ಒಂದು ಟೋಟಲ್ ನಂಬರ್ ಆಫ್ ಕ್ಯಾಟಗರಿ ವೈಸ್ ಕೂಡ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಬೇರೊಂದು ಒಂದು ಡಿವಿಷನ್ಗೆ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಡಿವಿಷನ್ಗೆ ತಾವು ಟ್ರೈ ಅನ್ನ ಮಾಡಬಹುದು. ಸೊ ಓಕೆನಾ, ತಮಗೆ ಒಂದು ಕನ್ಫ್ಯೂಷನ್ ಇರಬಹುದು, ಬೇರೊಂದು ಡಿವಿಷನ್ಗೆ ನಾವು ಅಪ್ಲೈ ಮಾಡಬಹುದಾ, ನಮ್ಮ ಒಂದು ಡಿವಿಷನ್ ನ ಬಿಟ್ಬಿಟ್ಟು ಅಂತ. ಆಬ್ವಿಯಸ್ಲಿ ತಾವು 100% ಮಾಡಬಹುದು. ಓಕೆನಾ, ಇದರಲ್ಲಿ ಯಾವುದೇ ಎರಡು ಮಾತೇ ಇಲ್ಲ. ಸೊ ಓಕೆನಾ, ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಗಿರಲಿ ಮತ್ತು ಜಾಬ್ಗೆ ಹೋಗೋದಕ್ಕೆ ಸ್ವಲ್ಪ ಒಂದು ಏನೋ ಒಂದು ಟ್ರಾವೆಲಿಂಗ್ ಅಲ್ಲಿ ತಮಗೆ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಅನ್ನ ಮಾಡಬೇಕು. ಓಕೆನಾ, ಅದನ್ನ ನಾವು ಅಡ್ಜಸ್ಟ್ ಅನ್ನ ಮಾಡ್ಕೊಂತೀವಿ ಅಂದ್ರೆ ಪ್ರತಿಯೊಬ್ಬರು ಈಗಾಗಲೇ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸ್ನೇಹಿತರೆ, ಇಷ್ಟು ಒಂದು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಡಿವಿಷನ್ ವೈಸ್ ಕ್ಯಾಟಗರಿ ವೈಸ್ ಒಂದು ಸಂಪೂರ್ಣವಾಗಿರುವಂತಹ ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಐ ಹೋಪ್ ಪ್ರತಿಯೊಬ್ಬರು ಈ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೊಂಡಿದ್ದೀರಾ ಅಂದ್ಕೊಂತೀರಾ, ಅಪ್ಲೈ ಮಾಡ್ತೀರಾ ಅಂದ್ಕೊಂತೀರಾ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಸಾಧ್ಯವಾದಷ್ಟು ಈ ಒಂದು ಅಪ್ಡೇಟ್ ಅನ್ನ, ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಮುಂದೊಂದು ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇರ್ತೀನಿ. ಸೊ ಸಾಧ್ಯವಾದಷ್ಟು ತಾವು ಈ ಒಂದು ಚಾನಲ್ ತಾವು ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ತಾವು ಟ್ರೈ ಅನ್ನ ಮಾಡಿ, ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ತಾವೇನು ನಾನು ಡೇಟಾ ಅನ್ನ ತೋರಿಸಿದ್ದೀನಿ ಅದರ ಒಂದು PDF ಫಾರ್ಮೆಟ್ ಅನ್ನ ನಾನು ಮಾಡಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಶೇರ್ ಅನ್ನ ಮಾಡಿರ್ತೀನಿ. ಖಂಡಿತವಾಗಿ ಹೋಗಿ ತಾವು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ. ಓಕೆನಾ, ಸೊ ಸ್ನೇಹಿತರೆ, ಇನ್ನೊಂದು ಒಂದು ಸ್ಮಾಲ್ ಆಗಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, ಯಾರೆಲ್ಲ ಒಂದು ಏನೋ ಒಂದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಒಂದು ಪ್ರೈವೇಟ್ ಸೆಕ್ಟರ್ ನ ಒಂದು ಜಾಬ್ ಗಳಿಗೋಸ್ಕರ ಯಾರೆಲ್ಲ ಒಂದು ಸರ್ಚ್ ಅನ್ನ ಮಾಡ್ತಿರ್ತೀರಾ ಅಥವಾ ಒಂದು ಇಂಟ್ರೆಸ್ಟ್ ಆಗಿದ್ದೀರಾ, ಸೊ ಅವ್ರಿಗಂತಾನೆ ನಾನು ಮತ್ತೊಂದು ಒಂದು ಚಾನಲ್ ನಾನು ಕ್ರಿಯೇಟ್ ಅನ್ನ ಮಾಡಿರ್ತೀನಿ. ಆ ಒಂದು ಚಾನಲ್ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ಪ್ರತಿಯೊಂದು ದಿನ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ನ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಖಂಡಿತವಾಗಿ ತಾವು ಆ ಒಂದು ಚಾನಲ್ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಮುಂದಿನ ಮತ್ತೊಂದು ಒಂದು ಬಂಪರ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.